ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹಣ ಇಲ್ದೇನೆ ಪರ್ಸ್ ಯಾವಾಗ್ಲೂ ಖಾಲಿ ಖಾಲಿಯಾಗಿರುತ್ತಾ? ಹಾಗಿದ್ರೆ ಇವತ್ತೇ ಈ ಒಂದು ಚಮತ್ಕಾರಿ ವಸ್ತುನ ಪರ್ಸ್ನಲ್ಲಿಟ್ಬಿಡಿ. ಸಾಕು, ನಿಮ್ಮ ಪರ್ಸ್ ನೋಟುಗಳಿಂದ ತುಂಬೋಗುತ್ತೆ. ಆ ಚಮತ್ಕಾರಿ ವಸ್ತುವಿನ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ಮೆಂಬರ್ ಆಗೋದಕ್ಕೆ ಮರಿಬೇಡಿ. ಪ್ರತಿಯೊಬ್ರು ಹೆಚ್ಚು ಹೆಚ್ಚು ಹಣ ಗಳಿಸುವಂತಹ ಆಸೆಯನ್ನ ಹೊಂದಿರುತ್ತಾರೆ. ಕೈ ತುಂಬಾ ಹಣ ಬೇಕು, ನಮ್ ಕುಟುಂಬದವ್ರ ಎಲ್ಲರ ಆಸೆಗಳನ್ನು ಪೂರೈಸುವಷ್ಟು ಹಣ ನಮ್ ಕೈಲಿರ್ಬೇಕು ಅಂತ ಬಯಸ್ತಾರೆ. ಇದಕ್ಕಾಗಿ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ 1 ಮಿಲಿಯನ್ ಬಾರಿ ಪ್ರಯತ್ನ ಪಟ್ಟರೂ ಸಹ ನಮ್ ಜೇಬಲ್ಲಿ ಹಣ ತುಂಬೋದೇ ಇಲ್ಲ. ಈ ರೀತಿ ಪದೇ ಪದೇ ಆಗ್ತಾ ಇದ್ರೆ ನಾವು ಜೀವನದಲ್ಲಿ ಸೋತ್ ಬಿಟ್ವಾ ಅಂತ ಅನ್ಸೋಕ್ ಶುರುವಾಗುತ್ತೆ. ಹಣ ಗಳಿಸೋಕೆ ಮುಂದೇನ್ ಮಾಡ್ಬೇಕು ಅನ್ನೋದಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ ಅಂತಂದ್ರೆ ಈ ವಿಡಿಯೋ ಮೂಲಕ ನಾವು ನಿಮಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದೀವಿ. ಕೆಲವು ಚಮತ್ಕಾರಿ ವಸ್ತುಗಳನ್ನ ಪರ್ಸ್ನಲ್ಲಿ ಇಟ್ರೆ ಸಾಕಂತೆ ಪರ್ಸ್ ಯಾವತ್ತೂ ಖಾಲಿ ಆಗೋದೇ ಇಲ್ವಂತೆ. ಅಂದ್ರೆ ನಿಮ್ಮ ಪರ್ಸ್ನಲ್ಲಿ ಯಾವಾಗ್ಲೂ ನೋಟಿನ ಕಂತೆ ತುಂಬಿರುತ್ತೆ ಅಂತ. ಹಾಗಾದ್ರೆ ಆ ಚಮತ್ಕಾರಿ ವಸ್ತು ಯಾವುದು ಅನ್ನೋ ತಿಳಿಯೋ ಕುತೂಹಲ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಿಮ್ಮ ಪರ್ಸ್ನಲ್ಲಿ ಹಣ ಯಾವಾಗ್ಲೂ ತುಂಬಿರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಈ ಸಣ್ಣ ಪುಟ್ಟ ಉಪಾಯವನ್ನ ಗಮನ ಇಟ್ಟು ಕೇಳಿ ಅದೇ ರೀತಿ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಪರ್ಸ್ನಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಫೋಟೋ ಒಂದನ್ನ ಇಟ್ಕೊಳ್ಬೇಕು. ಲಕ್ಷ್ಮೀ ದೇವಿ ಸಂಪತ್ತಿನ ದೇವಿ. ಆಕೆಯನ್ನ ಒಲಿಸ್ಕೊಂಡ್ರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೇ ಬರೋದಿಲ್ಲ. ಹಾಗಾಗಿ ಲಕ್ಷ್ಮೀ ದೇವಿಯ ಸಣ್ಣ ಚಿತ್ರವನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದು ಆರ್ಥಿಕ ಸಮೃದ್ಧಿಯನ್ನ ತರುತ್ತೆ. ಅಷ್ಟೇ ಅಲ್ಲ, ನೀವು ಯಾರಿಗಾದ್ರೂ ಸಾಲ ಕೊಡೋದಕ್ಕೆ ಬಾಕಿ ಇದ್ರೆ ಅದು ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿವಾರಣೆಯಾಗುತ್ತೆ. ಮತ್ತೊಂದು ಉಪಾಯ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ವಾಸ್ತು ಪ್ರಕಾರ ಬೆಳ್ಳಿಯ ನಾಣ್ಯವನ್ನ ಪರ್ಸ್ನಲ್ಲಿ ಇಡೋದು ಸಹ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತೆ. ಈ ಬೆಳ್ಳಿಯ ನಾಣ್ಯವನ್ನ ಪರ್ಸ್ನಲ್ಲಿಡೋ ಮೊದಲು ಲಕ್ಷ್ಮೀ ದೇವಿಗೆ ಅರ್ಪಿಸಿ, ನಂತರ ಪೂಜೆ ಮಾಡಿ ಅದರ ನಂತರ ಅದನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ. ನಿಮ್ಮ ಜೇಬಲ್ಲಿ ನೋಟುಗಳು ತುಂಬಿರುತ್ತೆ ಅನ್ನೋದು ಸುಳ್ಳಲ್ಲ. ಇನ್ನು ಜ್ಯೋತಿಷದ ಪ್ರಕಾರ ಕವಡೆ ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ವಸ್ತು. ಹಣ ಬರ್ಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಬೇಕು. ಅದಕ್ಕಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸವನ್ನ ನೀವು ಮಾಡಬೇಕು. ಹಾಗಾಗಿ ನಿಮ್ಮ ಪರ್ಸ್ನಲ್ಲಿ 7 ಕವಡೆಗಳನ್ನ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆ ಶೀಘ್ರದಲ್ಲೇ ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಮನೆಗೆ ಬರ್ತಾಳೆ. ಇದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಆಗೋದು ಖಚಿತ. ನೀವು ನಿಮ್ಮ ಪರ್ಸ್ನಲ್ಲಿ ಇಡಬೇಕಾದಂತಹ ಮತ್ತೊಂದು ಚಮತ್ಕಾರಿ ವಸ್ತು ಅಂತಂದ್ರೆ ಅದು ಶ್ರೀಯಂತ್ರ. ಶ್ರೀಯಂತ್ರವನ್ನ ತಾಯಿ ಲಕ್ಷ್ಮೀ ದೇವಿಯ ಸಂಕೇತ ಎನ್ನಲಾಗುತ್ತೆ. ಈ ಪವರ್ಫುಲ್ ಶ್ರೀಯಂತ್ರವನ್ನ ಪರ್ಸ್ನಲ್ಲಿ ಇಡೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಜೊತೆಗೆ ಇದು ಆರ್ಥಿಕ ಪ್ರಗತಿಗೂ ಕಾರಣವಾಗುತ್ತೆ. ಇದರ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಸದಾ ನಿಮ್ಮ ಮೇಲಿರುತ್ತೆ. ಇನ್ನು ಗೋಮತಿ ಚಕ್ರದ ಬಗ್ಗೆ ನೀವು ಕೇಳಿದ್ದೀರಾ? ಹೌದು ಅಂತಾದ್ರೆ ತಿಳ್ಕೊಳ್ಳಿ. ನಿಮ್ಮ ಪರ್ಸ್ನಲ್ಲಿ ಇಡಬೇಕಾದಂತಹ ವಸ್ತುಗಳಲ್ಲಿ ಇದು ಕೂಡ ಒಂದು. ಗೋಮತಿ ಚಕ್ರ ಸಹ ಲಕ್ಷ್ಮೀ ದೇವಿಯ ನೆಚ್ಚಿನ ವಸ್ತುಗಳಲ್ಲಿ ಒಂದು. ಗೋಮತಿ ಚಕ್ರವನ್ನ ಪರ್ಸ್ನಲ್ಲಿ ಇಡೋದ್ರಿಂದ ನಿಮ್ಮ ಪರ್ಸ್ನಲ್ಲಿ ಹಣ ತುಂಬೋದಕ್ಕೆ ಶುರುವಾಗುತ್ತೆ. ಇದರಿಂದ ನಿಮ್ಮ ಸಾಲದ ಸಮಸ್ಯೆ ಕೂಡ ದೂರವಾಗುತ್ತೆ. ಮತ್ತೊಂದು ಉಪಾಯ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಯಜ್ಞ, ಪೂಜೆ, ಹವನ ಮಾಡುವಾಗ ದೇವರಿಗೆ ಅಕ್ಷತೆ ಹಾಕ್ತಿರಿ ಅಲ್ವಾ? ದೇವರಿಗೆ ಅರ್ಪಿಸಿದ 21 ಅಕ್ಷತೆ ಕಾಳುಗಳನ್ನ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ದೇವಾನುದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಇದನ್ನ ಮಾಡೋ ಮೊದಲು 21 ಕಾಳು ಅಕ್ಕಿಯನ್ನ ತಗೊಂಡು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ನಂತರ ಆ ಕಾಳುಗಳನ್ನ ಯಾವುದಾದ್ರೂ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಸುರಿಸ್ತಾಳೆ. ಅಂದ್ರೆ ನೀವು ಶೀಘ್ರದಲ್ಲೇ ಶ್ರೀಮಂತಿಕೆ ಪಡಿತೀರಿ. ಹಣದ ಎಲ್ಲಾ ಸಮಸ್ಯೆಗಳು ಚೂಮಂತರ ಆಗೋಗುತ್ತೆ.
ನಾವು ಹಿರಿಯರನ್ನ ಭೇಟಿಯಾದಾಗ ಅವರು ಪ್ರೀತಿಯಿಂದ ಹಣವನ್ನ ಆಶೀರ್ವಾದದ ರೂಪದಲ್ಲಿ ನಿಮಗೆ ಕೊಡ್ತಾರೆ ಅಲ್ವಾ? ಅದನ್ನ ಖರ್ಚು ಮಾಡಬೇಡಿ, ಅದನ್ನ ಎತ್ತಿಟ್ಕೊಳ್ಳಿ. ಯಾಕೆ ಹಿರಿಯರು ಕೊಟ್ಟಂತಹ ಹಣವನ್ನ ಖರ್ಚು ಮಾಡಬಾರದು ಅಂತ ನೀವು ಕೇಳಬಹುದು ಅಲ್ವಾ? ಹಿರಿಯರು ಕೊಟ್ಟ ಹಣದಲ್ಲಿ ಅವರ ಆಶೀರ್ವಾದ ತುಂಬಿರುತ್ತೆ. ಈ ಹಣವನ್ನ ಜೋಪಾನವಾಗಿ ನಿಮ್ಮ ಪರ್ಸ್ನಲ್ಲಿ ಇಡೋದ್ರಿಂದ ಜೀವನದಲ್ಲಿ ಯಾವತ್ತೂ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರೋದಿಲ್ಲ. ₹1 ನೋಟು ಇವಾಗ ಚಾಲ್ತಿಯಲ್ಲಿಲ್ಲ, ಆದ್ರೆ ಎಲ್ಲಾದ್ರೂ ನಿಮಗೆ ಹಳೆಯ ನೋಟು ಸಿಕ್ಕರೆ ಅದನ್ನ ಜೋಪಾನವಾಗಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ಬಿಡಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಪರ್ಸ್ನಲ್ಲಿ ₹1 ನೋಟನ್ನ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತೆ. ಈ ನೋಟನ್ನ ಯಾವತ್ತೂ ಖರ್ಚು ಮಾಡಬಾರದು. ಈ ನೋಟನ್ನ ಹಾಗೆ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹಣ ನಿಮ್ಮತ್ತ ಮ್ಯಾಗ್ನೆಟ್ ಅಂತೆ ಆಕರ್ಷಿತವಾಗುತ್ತೆ. ನಿಮ್ಮ ಪರ್ಸ್ನಲ್ಲಿ ನೋಟುಗಳ ರಾಶಿಯೇ ತುಂಬಿರುತ್ತೆ. ಹಾಗಾಗಿ ನೀವು ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರೋದಿಲ್ಲ. ಇನ್ನು ಕೊನೆಯ ಮತ್ತು ಅದ್ಭುತವಾದ ಮತ್ತೊಂದು ಉಪಾಯವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇದು ಒಂದು ಸಣ್ಣ ಹಾಗೂ ಸರಳ ಉಪಾಯವಾಗಿದ್ದು ಇದನ್ನ ಮಾಡೋದ್ರಿಂದ ನಿಮ್ಮ ಪರ್ಸ್, ಜೇಬು, ತಿಜೋರಿ ಹಣದಿಂದ ತುಂಬೋಗುತ್ತೆ. ಅದಕ್ಕಾಗಿ ನೀವು ಒಂದು ಅರಳಿ ಎಲೆಯನ್ನ ಪರ್ಸ್ನಲ್ಲಿಟ್ಕೊಳ್ಳಿ ಸಾಕು. ಸನಾತನ ಧರ್ಮದ ಪ್ರಕಾರ ದೇವಾನುದೇವತೆಗಳು ಅರಳಿ ಎಲೆಯಲ್ಲಿ ವಾಸಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿಯೇ ಜನ ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಅರಳಿ ಎಲೆಯನ್ನ ಗಂಗಾ ನೀರಿನಿಂದ ಶುದ್ಧೀಕರಿಸಿ ಪರ್ಸ್ನಲ್ಲಿ ಇಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಕೈತುಂಬಾ ಹಣ ಬಂದು ಸೇರುತ್ತೆ. ಜೊತೆಗೆ ದೇವಾನುದೇವತೆಗಳ ಆಶೀರ್ವಾದವು ಸದಾ ನಿಮ್ಮ ಮೇಲಿರುತ್ತೆ.